ಸೊ ಡಿಯರ್ ಸ್ಟೂಡೆಂಟ್ಸ್, ನಾವು ಎರಡು ಚಾರ್ಜ್ ಅನ್ನು ತಗೊಳ್ಳೋಣ. ಒಂದು ಪ್ಲಸ್ ಕ್ಯೂ, ಇನ್ನೊಂದು ಮೈನಸ್ ಕ್ಯೂ. ಎರಡು ಸ್ಮಾಲ್ ಡಿಸ್ಟೆನ್ಸ್ ನಲ್ಲಿ ಸಪರೇಟ್ ಆಗಿದೆ. ಸೊ ಇಂಥ ಒಂದು ಸಿಸ್ಟಮ್ಸ್ ಅನ್ನು ನಾವು ಎಲೆಕ್ಟ್ರಿಕ್ ಡೈಪೋಲ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಸಿಸ್ಟಮ್ ಮೀನ್ಸ್ ಇಫ್ ಟೂ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಆರ್ ಸಪರೇಟೆಡ್ ವಿತ್ ಎ ಸ್ಮಾಲ್ ಡಿಸ್ಟೆನ್ಸ್. ಸೊ ಎಲೆಕ್ಟ್ರಿಕ್ ಡೈಪೋಲ್ ಇದೆ ಅಂದ್ರೆ ಸೊ ಅದನ್ನು ನಾವು ಫಿಸಿಕಲ್ ಕ್ವಾಂಟಿಟಿದಿಂದ ನಾವು ಡಿಫೈನ್ ಮಾಡ್ತೇವೆ. ಸೊ ದಟ್ ವಿ ನೋನ್ ಆಸ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ಡಿಫೈನ್ ಮಾಡೋದು. ಸೊ ಈ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಯಾವ ರೀತಿ ಡಿಫೈನ್ ಮಾಡುವುದು? ಸೊ ಚಾರ್ಜಸ್ ತಗೊಂಡಾಗ ಜಸ್ಟ್ ಯು ಕ್ಯಾನ್ ಟೇಕ್ ಇಟ್ ಇಸ್ ಅನ್ ಪ್ರಾಡಕ್ಟ್ ಆಫ್ ದ ಐದರ್ ಚಾರ್ಜ್ ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಅಂತ ಕೂಡ ತಗೋಬಹುದು. ಇದ್ರ ಇಕ್ವೇಶನ್ P is equal to 2a into q ಆಗುತ್ತೆ, ವೇರ್ 2a is the distance between the charges and q is the magnitude of each charge ಅಂತ ಬರಿಬಹುದು. ಸೊ ದಿಸ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ is an vector quantity. ಇಲ್ಲಿ ವೆಕ್ಟರ್ ಕ್ವಾಂಟಿಟಿ ಇದೆ ಅಂದ್ರೆ ಇಟ್ ಹ್ಯಾಸ್ ಅ ಡೈರೆಕ್ಷನ್. ಡೈರೆಕ್ಷನ್ ಯಾವ ಕಡೆ ಇರುತ್ತೆ ಅಂದ್ರೆ ಸೊ ಫ್ರಮ್ ಮೈನಸ್ ಕ್ಯೂ ನಿಂದ ಪ್ಲಸ್ ಕ್ಯೂ ಅಂದ್ರೆ ನೆಗೆಟಿವ್ ಟು ಪಾಸಿಟಿವ್ ಡೈರೆಕ್ಷನ್. ಅಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇರುತ್ತೆ. SI ಯೂನಿಟ್ ಕೂಲಮ್ ಮೀಟರ್, ಯಾಕಂದ್ರೆ ಪ್ರಾಡಕ್ಟ್ ಆಫ್ ಚಾರ್ಜ್ ಅಂಡ್ ಡಿಸ್ಟೆನ್ಸ್ ಇದೆ. ಚಾರ್ಜ್ ಅನ್ನು ಕೂಲಮ್ ನಲ್ಲಿ ಮತ್ತು ಡಿಸ್ಟೆನ್ಸ್ ಅನ್ನು ಮೀಟರ್ ನಲ್ಲಿ ಇರೋದಕ್ಕೋಸ್ಕರ ಸೊ ಕೂಲಮ್ ಮೀಟರ್ ಇಸ್ ದ SI ಯೂನಿಟ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ವಾಟ್ ಇಸ್ ದ ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಡೈಪೋಲ್ ಮೂಮೆಂಟ್? ಡೈಪೋಲ್ ಮೂಮೆಂಟ್ ಯಾಕೆ ಇಷ್ಟು ನಮಗೆ ಇಂಪಾರ್ಟೆಂಟ್? ಸೊ ನಮಗೆ ಯಾವುದೇ ಮ್ಯಾಟರ್ ಅನ್ನು ತಗೊಂಡಾಗ so this matter is made up of atoms. So in the atoms there is a positive core is there that we call as a nucleus, and around the nucleus electrons are revolves. So ನಮಗೆ atoms ನಲ್ಲಿ ಪಾಸಿಟಿವ್ ಸೆಂಟರ್ ಕೋರ್ ನ್ಯೂಕ್ಲಿಯಸ್ ಅಂತ ಕರಿತೇವೆ. ನ್ಯೂಕ್ಲಿಯಸ್ ಸುತ್ತಲೂ ಎಲೆಕ್ಟ್ರಾನ್ಗಳು ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ರಿವಾಲ್ವ್ ಆಗುತ್ತೆ. ಸೊ these atoms molecules are forms. atoms ನಿಂದ molecules ಫಾರ್ಮ್ ಆಗುತ್ತವೆ. ಸೊ ಈ molecules ನಲ್ಲಿ ಕೆಲವೊಂದು ಅರೇಂಜ್ಮೆಂಟ್ ಹೆಂಗಿದೆ ಅಂದ್ರೆ ಸೊ molecules ನಲ್ಲಿ ದ ಸೆಂಟರ್ ಆಫ್ ಪಾಸಿಟಿವ್ ಚಾರ್ಜ್ ಸೆಂಟರ್ ಆಫ್ ನೆಗೆಟಿವ್ ಚಾರ್ಜ್ ಸ್ಮಾಲ್ ಡಿಸ್ಟೆನ್ಸ್ ನಲ್ಲಿ ಸಪರೇಟ್ ಆಗಿರುತ್ತೆ. ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಎರಡು ಚಾರ್ಜ್ ಗಳು ಮ್ಯಾಗ್ನಿಟ್ಯೂಡ್ ಅಷ್ಟೇ ಇರುತ್ತೆ, ಬಟ್ ಒಂದು ಪ್ಲಸ್ ಇರುತ್ತೆ ಮತ್ತೊಂದು ಮೈನಸ್ ಇರುತ್ತೆ. ಸೊ ಮೀನ್ಸ್ ದ molecules ಆಲ್ಸೋ ಪೋಸೆಸ್ ದ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಅಂದ್ರೆ ಇದರಲ್ಲಿ ಏನಾಗ್ತಂದ್ರೆ ಸೊ ಮ್ಯಾಟರ್ಸ್ ನಲ್ಲಿರುವಂತಹ molecules ನಲ್ಲಿ ಕೂಡ ಡೈಪೋಲ್ ಮೂಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲಿ ವಾಟರ್ ನಲ್ಲಿ ನೋಡಿರ್ಬೋದು, ವಾಟರ್ molecule ಅಂದ್ರೆ H2O, ಇದರಲ್ಲಿ H ಪ್ಲಸ್ ಅಯಾನು ಮತ್ತೊಂದು OH ಮೈನಸ್ ಅಯಾನು. ಸೊ ಎರಡು ಸ್ಮಾಲ್ ಸಪರೇಷನ್ ಆಗಿರುತ್ತೆ. ಸೊ ಅಪ್ರಾಕ್ಸಿಮೇಟ್ 10⁻⁻30 ಕೂಲಮ್ ಮೀಟರ್ ನಷ್ಟು ಡೈಪೋಲ್ ಮೂಮೆಂಟ್ ಹೊಂದಿರುತ್ತೆ ಇದು. ಸೊ ಅದೇ ರೀತಿ ಆಲ್ ಆಸಿಡ್ಸ್ ಅಂಡ್ ಬೇಸಸ್ ತಿಳ್ಕೊಳ್ಳಿ, ಸೋಡಿಯಂ ಕ್ಲೋರೈಡ್ ಇರ್ಬೋದು, ಸೋಡಿಯಂ ಹೈಡ್ರಾಕ್ಸೈಡ್ ಇರ್ಬೋದು. ಸೊ ಇವೆಲ್ಲ ಯೂಸ್ವಲಿ ಸೊ ಡೈಪೋಲ್ molecules ಅಂತ ನಾವು ಕರೀಬಹುದು. ಇವುಗಳು ಡೈಪೋಲ್ ಮೂಮೆಂಟ್ ಹೊಂದಿದಂತ molecules ಗಳನ್ನು ಟೂ ಟೈಪ್ ಆಗಿ ಕ್ಯಾಟಗರೈಸ್ ಮಾಡ್ತೇವೆ. ಒಂದು ಪೋಲಾರ್ molecules ಮತ್ತು ನಾನ್ ಪೋಲಾರ್ molecules. ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಸೊ ಪೋಲಾರ್ molecules ಅಂದ್ರೆ ಏನಾಗುತ್ತೆ ಅಂದ್ರೆ ಸೆಂಟರ್ ಆಫ್ ಪಾಸಿಟಿವ್ ಚಾರ್ಜ್ ಸೆಂಟರ್ ಆಫ್ ನೆಗೆಟಿವ್ ಚಾರ್ಜ್ ಸಪರೇಟೆಡ್ ವಿತ್ ಎ ಸ್ಮಾಲ್ ಡಿಸ್ಟೆನ್ಸ್. ಸೊ ಬಟ್ ನಾನ್ ಪೋಲಾರ್ molecules ನಲ್ಲಿ ಸೆಂಟರ್ ಆಫ್ ಪಾಸಿಟಿವ್ ಚಾರ್ಜ್ ಸೆಂಟರ್ ಆಫ್ ನೆಗೆಟಿವ್ ಚಾರ್ಜ್ ಬೋತ್ ಆರ್ ಕೋಇನ್ಸೈಡ್ ಆಗಿರುತ್ತೆ. ಸೊ ಬಟ್ ಪೋಲಾರ್ molecules ನಲ್ಲಿ these molecules have permanent dipole moment. So that has the net permanent dipole moment. But non-polar molecules, the net dipole moment is 0 and minus to plus. ಅಂದ್ರೆ on the axis ಹೋದಾಗ so electric field and dipole moment both are opposite to each